ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್. ಸ್ಮಾರ್ಟ್ ಸೂತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೋವಾದಿಂದ ವಿಡಿಯೋ ಮಾಡ್ತಿದ್ದೀನಿ. ನನ್ನ ರೆಗ್ಯುಲರ್ ಸ್ಟುಡಿಯೋದಿಂದ ಇಲ್ಲ, ನಾನು ಆಫೀಸಿಂದ ಇಲ್ಲಾಂದರೆ ಸ್ಟುಡಿಯೋದಿಂದ ಯೂಶ್ವಲಿ ವಿಡಿಯೋ ನಾನು ಇಂಗ್ಲೀಷಲ್ಲಿ ಮಾಡ್ತಿದ್ದೆ. ಇವತ್ತು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಯಾಕಂದರೆ ಭಾಳ ಜನ ಇದ್ರ ಬಗ್ಗೆ ಕೇಳ್ತಿದ್ರು. SBI ಅಪ್ರೆಂಟಿಸ್ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಚೆನ್ನಾಗಿದೆಯಾ ಇಲ್ವೋ ಅಂತ. 300 ರೂಪೀಸ್ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಇದೆ. ಸೊ ಈಗ ಇದು ಒಂದು ಕ್ಯಾಶುವಲ್ ವೇಕೆನ್ಸಿ ಅಂದ್ಕೊಳ್ತೀನಿ. ನಾನು ಈ ವಿಡಿಯೋನು ಕ್ಯಾಶುವಲ್ ಆಗೇ ಮಾಡ್ತಿದ್ದೀನಿ. ಕ್ಯಾಶುವಲ್ ಅಂದರೆ SBI ಎಂಪ್ಲಾಯೀಸ್ ಎಲ್ಲ ನಿಮ್ಮನ್ನು ಕ್ಯಾಶುವಲ್ ಆಗೇ ನೋಡ್ತಾರೆ, ಯಾಕಂದರೆ ಅವ್ರ ಕೆಲಸ ಎಲ್ಲ ನೀವು ಮಾಡ್ತೀರಾ. ಯಾಕಂದರೆ ಈ ವಿಡಿಯೋಸ್ ನೋಡಿ ಯಾರು ಲಾಸ್ಟ್ ಇಯರ್ SBI ಅಪ್ರೆಂಟಿಸ್ ಆಗಿದ್ರಲ್ಲ, ಅವರು ಫ್ರಸ್ಟ್ರೇಟ್ ಆಗಿ ಸ್ಟ್ರೈಕ್ ಎಲ್ಲ ಮಾಡ್ತಿದ್ದಾರೆ. ಯಾಕಂದರೆ ಅವ್ರನ್ನ 1 ವರ್ಷ ಆದಮೇಲೆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ಬ್ಯಾಂಕಿಂದ ಹೊರಗಡೆ ಹಾಕಿದ್ದಾರೆ. ನೋಟಿಫಿಕೇಷನ್ ಏನು ಕೊಟ್ಟಿಲ್ಲ, ಸಡನ್ನಾಗಿ ಹೊರಗಡೆ ಹಾಕಿದ್ದಾರೆ. ರೂಲ್ಸ್ ಪ್ರಕಾರ SBI ಮಾಡಿದೇನು ತಪ್ಪಿಲ್ಲ, ಯಾಕಂದರೆ ರೆಕ್ರೂಟ್ಮೆಂಟ್ ಪ್ರಾಸೆಸ್ಗಿಂತ ಮುಂಚೆ ನೋಟಿಫಿಕೇಷನಲ್ಲೇ ಹೇಳಿದರು 1 ವರ್ಷ ಆದಮೇಲೆ ನಿಮ್ಮನ್ನು ರಿಲೀವ್ ಮಾಡ್ತೀನಿ ಅಂತ. ರಿಲೀವ್ ಅಂದರೆ ಒಂದು ಸಿಂಪಲ್ ವರ್ಡ್ ಅದು, ರಿಲೀವ್. ಬಟ್ ಆ್ಯಕ್ಚುಲಿ ರಿಮೂವ್ ಅಂತಿದ್ದಿದ್ರೆ ಇನ್ನೂ ಸ್ಟ್ರಾಂಗ್ ಆಗಿ ಅವ್ರಿಗೆ ಅರ್ಥ ಆಗ್ತಿತ್ತೇನೋ. ಸೊ ಈ ವರ್ಷ ನಿಮಗೆ ಫಸ್ಟ್ ಇಯರಲ್ಲಿ 15,000, ಸೆಕೆಂಡ್ ಇಯರ್ 16,000, ಥರ್ಡ್ ಇಯರಲ್ಲಿ 19,000 ಕೊಡ್ತಾರೆ. ಸೊ ಈ ರೆಕ್ರೂಟ್ಮೆಂಟ್ ಹೋಗಬೇಕೋ ಬ್ಯಾಡವೋ ಅಂದರೆ ಇದರಲ್ಲಿ 2 ವಿಷಯ. ಈ ಸಂಬಳ ಅಂತೂ ಕೊಡ್ತಾ ಇದ್ದಾರೆ. ನಿಮ್ಮ ಮನೆಗೆ ದುಡ್ಡು ಬೇಕಿತ್ತಪ್ಪ, ದುಡ್ಡೇ ಇಲ್ಲ, ಪ್ರಾಬ್ಲಮ್ ಇದೆ ಅಂದರೆ ಈ ಪ್ರಾಸೆಸ್ಗೆ ಜಾಯ್ನ್ ಆಗಿಬಿಟ್ಟು ಹೆಂಗೋ ಸ್ಟ್ರಗಲ್ ಮಾಡಿಬಿಟ್ಟು ಬೆಳಗ್ಗೆ ಹೊತ್ತು ರಾತ್ರಿ ಹೊತ್ತು ನಿಮ್ಮ ಸ್ಟಡಿನ ನೀವು ಕಂಟಿನ್ಯೂ ಮಾಡ್ಬೋದು. ಇನ್ನೊಂದು ಪಾಸಿಟಿವ್ ಏನಂದರೆ ಬ್ಯಾಂಕಿಂಗ್ ಸಿಸ್ಟಮ್ ನಿಮಗೆ ಅರ್ಥ ಆಗುತ್ತೆ. ಸೊ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಹೇಗೆ ಸಿಸ್ಟಮ್ ವರ್ಕ್ ಆಗುತ್ತೆ, ನಿಮ್ಮ ಲೈಫ್ ಲಾಂಗ್ ಈ ಸಿಸ್ಟಮಲ್ಲಿ ಇರಬೇಕೋ ಇಲ್ವೋ ಅಂಥೇಳಿ ಒಂದು ಒಳ್ಳೆ ಎಕ್ಸ್ಪೋಜರು ಸಿಗುತ್ತೆ. ಸೊ ಇದೇ 2 ಪಾಸಿಟಿವ್ ಇದರಲ್ಲಿ. ಈಗ ನೆಗೆಟಿವ್ ಏನಂದರೆ, ಯಾರಾದರೂ ಭಾಳ ಸಿನ್ಸಿಯರಾಗಿ ಪ್ರಿಪೇರ್ ಮಾಡ್ತಿದ್ರೆ ಈ ರೆಕ್ರೂಟ್ಮೆಂಟ್ನ ಜಾಸ್ತಿ ಸೀರಿಯಸ್ ಆಗಿ ತೊಗೋಬೇಡಿ. ಯಾಕಂದರೆ ಬ್ಯಾಂಕು ನಿಮ್ಮನ್ನು ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ. ಸೊ ನೀವು ಕೆಲಸನೂ ನಿಮಗೆ ಎಷ್ಟು ಟೈಮ್ ಹೇಳಿದಾರೋ ಅಷ್ಟರಲ್ಲೇ ನೀವು ಮಾಡಿದರೆ ಒಳ್ಳೆಯದು. ಸೊ ಬ್ಯಾಂಕರ್ ಎಂಪ್ಲಾಯೀಸ್ ಅಂದರೆ ಆಫೀಸರ್ಸ್ ಬಂದು ನಿಮ್ಮನ್ನು ನಾವು ಪರ್ಮನೆಂಟ್ ಮಾಡ್ತೀವಿ ಅಂತ ಫಾಲ್ಸ್ ಪ್ರಾಮಿಸಸ್ ಎಲ್ಲ ಕೊಡ್ತಾರೆ. ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ನಿಮ್ಮ ಕಡೆಯಿಂದ ಕೆಲಸ ತೆಗಿಯೋಕ್ಕೆ ಅವರು ಈ ಥರ ಎಲ್ಲ ಮಾತಾಡ್ತಾರೆ. ಯಾಕಂದರೆ ಅವ್ರಿಗೂ ಪ್ರಮೋಷನ್ ಬೇಕು, ಅವ್ರಿಗೂ ಬ್ಯಾಂಕ್ ನಡೆಸಬೇಕು. ಸೊ SBIಯಲ್ಲಿ ಇಷ್ಟೊಂದು ಬ್ರಾಂಚಸ್ ಇದೆ, ಅವ್ರಿಗೆ ಎಂಪ್ಲಾಯೀಸ್ ಬೇಕು. ಎಂಪ್ಲಾಯೀಸ್ನ ರೆಗ್ಯುಲರ್ ರೆಕ್ರೂಟ್ಮೆಂಟಲ್ಲಿ ನಿಮಗೂ ಗೊತ್ತು ಸಂಬಳ ಜಾಸ್ತಿ ಇದೆ. ಸೊ ಅದಕ್ಕೆ ಜಾಸ್ತಿ ಸಂಬಳ ಕೊಟ್ಟು ಕೆಲಸ ಮಾಡೋದಕ್ಕಿಂತ ಕಮ್ಮಿ ಸಂಬಳ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದು ಇದು ಒಂದು ಬಿಸ್ನೆಸ್ ಸ್ಟ್ರಾಟಜಿ. ಅವ್ರಿಗೂ ಬಿಸ್ನೆಸ್ ಆಯಿತು, ನಿಮಗೂ ಟ್ರೈನಿಂಗ್ ಆಯಿತು. ಈ ಥರ ಪ್ರಕಾರ ಈ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈಗ ನಿಮಗೆ ಬಿಟ್ಟಿದ್ದು, ನೀವು ಅರೌಂಡ್ 21 ಇಯರ್ ಓಲ್ಡ್ ಇದ್ದರೆ 3 ವರ್ಷ ಕೆಲಸ ಮಾಡಿಬಿಟ್ಟು 24-25 ಆದಮೇಲೆ ಸಿನ್ಸಿಯರಾಗಿ ತಯಾರಿ ಮಾಡ್ಬೋದು. ಇದು ಒಂದೇ ಪಾಸಿಟಿವ್. ಇಲ್ಲಪ್ಪ ನೀವು ಮನೇಲೇನು ಪ್ರಾಬ್ಲಮ್ ಇಲ್ಲ, 15,000 ಇಲ್ಲ ಅಂದರೆ ಪರವಾಗಿಲ್ಲ, ಆದರೆ ನಾನು ಪ್ರಿಪೇರ್ ಮಾಡ್ತೀನಿ ಇನ್ನೊಂದು ವರ್ಷ ಸಿನ್ಸಿಯರಾಗಿ, ಹಂಗಂದರೆ ಇದಕ್ಕೆ ಹೋಗಬೇಡಿ. ಯಾಕಂದರೆ ಯಾರು ಪ್ರಿಪೇರ್ ಮಾಡ್ತಾ ಇದ್ದವರು ಇದನ್ನು ಜಾಯಿನ್ ಮಾಡಿದ್ರಲ್ಲ ಹೋದ ವರ್ಷ, ಅವರು ಪ್ರಿಪ್ರೇಷನ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅವ್ರ ಟೈಮಿಂಗ್ ಬಂದು 7 ಗಂಟೆ 8 ಗಂಟೆಗೆಲ್ಲ ಬಿಡ್ತಿತ್ತು ಬ್ಯಾಂಕು. ಮನೆಗೆ ಹೋಗೋಷ್ಟರಲ್ಲಿ 10 ಗಂಟೆ ಆಗ್ತಿತ್ತು. ಬ್ಯಾಂಕಲ್ಲಿ ಎಲ್ಲರಿಗಿಂತ ಜಾಸ್ತಿ ಕ್ಯಾಶುವಲ್ಸೇ ಕೆಲಸ ಮಾಡೋದು. ಸೊ ಸ್ಟಡಿ ಮಾಡೋಕ್ಕೆ ಎನರ್ಜಿ ಇರಲ್ಲ. ಸೊ ಸಿನ್ಸಿಯರಾಗಿ ಹೇಳ್ತೀನಿ, ಸ್ಟೂಡೆಂಟ್ಸು ಪ್ರಿಪೇರ್ ಆಗೋರು, ಕರಿಯರ್ ಬ್ಯಾಂಕಲ್ಲೇ ಮಾಡಬೇಕನ್ನೋರು ಸೀರಿಯಸ್ ತೊಗೋಬೇಡಿ ಈ ರೆಕ್ರೂಟ್ಮೆಂಟ್ನ. ಪ್ರಿಪೇರ್ ಯಾರೂ ಆಗಿಲ್ಲ, ಈಗ ಪ್ರಿಪೇರ್ ಸ್ಟಾರ್ಟ್ ಮಾಡಿದ್ದಾರೆ, ಬ್ಯಾಂಕಿಂಗ್ ಸಿಸ್ಟಮ್ ನೋಡಬೇಕು ಅನ್ನೋರು ಈ ಸಿಸ್ಟಮಲ್ಲಿ ಹೋಗ್ಬೋದು. ಬಟ್ ಯಾರಿಗೂ ಬ್ಯಾಂಕ್ ಎಂಪ್ಲಾಯಿ ಅಂತ ಹೇಳಬೇಡಿ. ಎಷ್ಟೋ ಜನ ಸುಳ್ಳು ಹೇಳಿದ್ದಾರೆ, ನಾನು ಬ್ಯಾಂಕ್ ಎಂಪ್ಲಾಯಿ ಅಂತ ಹೇಳಿ ಮದುವೆನೂ ಮಾಡ್ಕೊಂಡಿದ್ದಾರೆ. ಇದು ಬ್ಯಾಂಕ್ ಎಂಪ್ಲಾಯಿ ಇಲ್ಲ, ಸುಮ್ಮನೆ ಟ್ರೈನಿಂಗ್ ಹೋಗ್ತಿದ್ದೀರಿ ಅಷ್ಟೇ. ಸೊ ಎಲ್ಲರಿಗೂ SBI ಐ ಕಾರ್ಡ್ ಬೇರೆ ಕೊಡ್ತಾರೆ. ಸೊ ಇದರಿಂದ ಏನೋ ಬ್ಯಾಂಕಿಗೂ ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಅವ್ರಿಗೆ ಸಪ್ರೇಟಾಗಿ ಐ ಕಾರ್ಡ್ ಅಪ್ರೆಂಟಿಸ್ ಅಂತ ಬರೆದಿರ್ಬೇಕು ಅದರಲ್ಲಿ. ಹಂಗಿದ್ರೆ ಒಳ್ಳೆಯದು, ಬೇರೆಯವ್ರಿಗೂ ಗೊತ್ತಾಗುತ್ತೆ ಇವ್ರು ಅಪ್ರೆಂಟಿಸ್ ಇದ್ದಾರಾ ಏನಂತ. ಸೊ ಸ್ಟೂಡೆಂಟ್ಸು ನೀವು ಅಪ್ಲೈ ಮಾಡಬೇಕು ಇಲ್ವೋ ಈಗ ನಿಮಗೆ ಬಿಟ್ಟಿದ್ದು. ಯಾಕಂದರೆ ಈ ಸಿಸ್ಟಮ್ ಬಗ್ಗೆ ಹೇಳಿದ್ದೀನಿ, ಅಪ್ರೆಂಟಿಸ್ ಕ್ಲಿಯರಾಗಿ ಹೇಳಿದ್ದಾರೆ. ಯು ವಿಲ್ ಬಿ ರಿಲೀವ್ಡ್ ಆಫ್ಟರ್ 3 years, ಯು ವಿಲ್ ಬಿ ರಿಮೂವ್ಡ್ ಆಫ್ಟರ್ 3 years. ಸೊ ಇಷ್ಟೇ ನಾನು ಹೇಳೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಪ್ಯಾರೆಂಟ್ಸು ಇದನ್ನು ನೋಡ್ತಾ ಇದ್ದರೆ ರೆಕ್ರೂಟ್ಮೆಂಟ್ ಪ್ರೊಸೆಸ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಓಕೆ, ನಿಮ್ಮ
ಮಕ್ಕಳಿಗೆ ಎಂಕರೇಜ್ ಮಾಡಿ ಪ್ರಿಪೇರ್ ಮಾಡೋಕ್ಕೆ. ಯಾಕಂದರೆ SBI ಒಳ್ಳೆ ಬ್ಯಾಂಕು, ಅದು PO ಆಗೋದ್ರೆ ಕ್ಲರ್ಕ್ ಆಗೋದ್ರೆ ಒಳ್ಳೆಯದು, ಅಪ್ರೆಂಟಿಸ್ ಆಗಿ ಹೋದರೆ ಬರೀ ಆ ಬ್ಯಾಂಕ್ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳೋಕೆ ಒಳ್ಳೆಯದು, ಯಾಕಂದರೆ ಭಾಳ ಕೆಲಸ ಮಾಡ್ತೀರಾ ಅದಂತೂ ಇದೆ. ಬಟ್ ಎಂಪ್ಲಾಯಿ ಮಾತ್ರ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕ್ಲಿಯರಾಗಿ ಹೇಳಿದ್ದಾರೆ, ನೀವು ಎಂಪ್ಲಾಯಿ ಆಗಿ ಕನ್ಸಿಡರ್ ಮಾಡಲ್ಲ, ನಿಮ್ಮನ್ನು ಒಂದು ಟ್ರೈನಿಂಗ್ ಆಗಿ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ರೆಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ 8500 ವೇಕೆನ್ಸಿ ಇದೆ. ಸೊ ಎಲ್ಲರೂ ಆ್ಯಡ್ಸ್ ಎಲ್ಲ ಹಾಕ್ತಿದ್ದಾರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ದವರು. ನಾನು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತೀನಿ, ಬಟ್ ಇದ್ರ ಬಗ್ಗೆ ನಾನು ಯಾರಿಗೂ ಆ್ಯಡ್ ಹಾಕಿಲ್ಲ, ಯಾವುದೂ ಸೋಷಿಯಲ್ ಮೀಡಿಯಲ್ಲೂ ಆ್ಯಡ್ ಹಾಕಿಲ್ಲ. ನಾನು ಬರೀ ಒಂದು ಹೇಳ್ತೀನಿ, 8500 ವೇಕೆನ್ಸಿ ಇದೆ. ಎಲ್ಲ ಡಿಸ್ಟಿಕಲ್ಲಿ ಅರೌಂಡು 40ರಿಂದ 50 ವೇಕೆನ್ಸೀಸ್ ಎಲ್ಲ ಇದೆ. ಸೊ ಯಾರಿಗೆ ಟ್ರೈನಿಂಗ್ ತೊಗೋಬೇಕಲ್ಲ, ಒಳ್ಳೆ ಚಾನ್ಸು. ಯಾರು ಜಾಸ್ತಿ ಪ್ರಿಪೇರ್ ಮಾಡೋರೆಲ್ಲ ಇದರಲ್ಲಿ ಬರಲ್ಲ. ಸೊ ನೀವು 15, 16, 19 ಸಾವಿರ 3 ವರ್ಷ ತೊಗೋಬೋದು. ಆಮೇಲೆ ನೀವು ಪ್ರಿಪರೇಷನ್ ಸಿನ್ಸಿಯರಾಗೂ ಮಾಡ್ಬೋದು ಬ್ಯಾಂಕಿಂಗ್ ಸಿಸ್ಟಮ್ಗೆ ಹೋಗಬೇಕಂದ್ರೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ವ್ಯೂಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಕನ್ನಡದಲ್ಲಿ ನಾನು ಇನ್ನೂ ವೀಡಿಯೋಸ್ ಮಾಡಬೇಕು ಅಂದರೆ ನನ್ನ ಎಂಕರೇಜ್ ಮಾಡಿ, ಕನ್ನಡದಲ್ಲೂ ಮಾಡ್ತೀನಿ. ಎಲ್ಲ ವೀಡಿಯೋಸ್ ನಾನು ಇಂಗ್ಲೀಷಲ್ಲಿ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ, ಅದನ್ನು ಅರ್ಥ ಆಗ್ತಾಯಿದ್ರೆ ಅದನ್ನೇ ನೋಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ತೆ.